ಅಜ್ಜಿ ಪ್ರೀತಿನೂ ಇಲ್ಲ ಪಂದ್ಯನೂ ಇಲ್ಲ. ಡೈರೆಕ್ಟ್ ಆಗಿ ಮಹಾಲಕ್ಷ್ಮಿ ಹತ್ರ ಹೋಗಿ ಕೇಳ್ತೀನಿ ಓಡೋಗಣವಾ ಅಂತ. ಒಪ್ಕೊಂಡ್ರೆ ಜೊತೆಲಿ ಕರ್ಕೊಂಡು ಹೋಗ್ತೀನಿ, ಒಪ್ಕೊಂಡಿಲ್ಲ ಅಂದ್ರೆ ಆದ್ರೂ ಎತ್ತಕೊಂಡು ಹೋಗ್ತೀನಿ. ಏನಾಗುತ್ತಾ ಆಗ್ಲಿ ಅಜ್ಜಿ, ಬರ್ತೀನಿ ಮಹಾಲಕ್ಷ್ಮಿ. ಅಮ್ಮ, ಬಾಲರಾಜುನ ನೋಡ್ತಿದ್ರೆ ನನಗೆ ಯಾಕೋ ಗೆಲ್ತಾನೆ ಅನ್ನಿಸ್ತಿಲ್ಲ. ಗೆಲ್ಸೋಕೆ ಅಂತ ಬಂದ ಆ ಪೀಕೇನು ಹೊರಟು ಹೋದ. ಇವಾಗ ಏನ್ ಮಾಡ್ತಾರೆ? ಮಾಡೋದೇನಿದ್ಯೆ, ನಾನ್ ಬಾಲರಾಜುನೇ ಮದ್ವೆ ಆಗೋದು. ಅದ್ ಹೇಗಮ್ಮ? ಸರ್ಪಂಚ್ ಆದ್ರೆ ತಾನೇ ನೀನು ಕೊಟ್ಟು ಅಮ್ಮವರು ಮದ್ವೆ ಮಾಡ್ತೀನಿ ಅಂತ ಪಂದ್ಯ ಕಟ್ಟಿದ್ದು? ಪಂದ್ಯ ಕಟ್ಟಿದ್ದು ಅವರು, ಪ್ರೀತಿಸಿರೋದು ನಾನು, ಮದ್ವೆ ಮಾಡ್ಕೊಳ್ಳೋದು ನಾನೇ. ಆದ್ರೂ ಬಾಲರಾಜು ಗೆಲ್ತಾನೆ. ಒಂದ್ ವೇಳೆ ಸೋತ್ ಹೋದ್ರೆ? ಅವನ್ ಸೋಲಲ್ಲ. ಒಂದ್ ವೇಳೆ ಸೋತ್ ಹೋದ್ರೆ? ನಮ್ ಪ್ರೀತಿಗೋಸ್ಕರನಾದ್ರೂ ಗೆಲ್ತಾನೆ. ಒಂದ್ ವೇಳೆ ಸೋತ್ ಹೋದ್ರೆ? ನಾನ್ ಸತ್ ಹೋಗ್ತೀನಿ. ಇನ್ನೇನ್ ಮಾಡು ಅಂತ್ಯೆ? ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದ್ವಿ, ಒಟ್ಟಿಗೆ ಓದಿದ್ವಿ. ಊರಲ್ಲಿರೋರೆಲ್ಲ ಅವ್ನ್ ಯಾವ್ದಕ್ಕೂ ಕೆಲ್ಸಕ್ ಬರಲ್ಲ ಅಂತಿದ್ರು. ಅವನು ನನ್ಗೋಸ್ಕರ, ನನ್ ಪ್ರೀತಿಗೋಸ್ಕರ ಸರ್ಪಂಚ್ ಆಗಿ ನನ್ನ ಮದ್ವೆ ಆಗೋದಕ್ಕೆ ನಮ್ಮಮ್ಮನೇ ಎದುರಾಕೊಂಡಿದ್ದಾನೆ. ಅವನ್ ಅನ್ಕೊಂಡ್ರೆ ನನ್ನ 2 ನಿಮಿಷದಲ್ಲೇ ಓಡಿಸ್ಕೊಂಡ್ ಹೋಗ್ಬೋದೆ. ಆದ್ರೆ ಅವನಂತವನಲ್ಲ. ಅವನ್ ಪ್ರೀತಿಲಿ ಪ್ರಾಮಾಣಿಕತೆ ಇದೆ. ಈಗ ಹೇಳು, ಅವನ್ ಸೋತ್ ಹೋದ್ರೆ ನಾನ್ ಸಾಯೋದ್ ಕರೆಕ್ಟೇ ಅಲ್ವಾ? ಅವನ್ ಅನ್ಕೊಂಡ್ರೆ ನನ್ನ 2 ನಿಮಿಷದಲ್ಲೇ ಓಡಿಸ್ಕೊಂಡ್ ಹೋಗ್ಬೋದೆ. ಆದ್ರೆ ಅವನಂತವನಲ್ಲ. ಅವನ್ ಪ್ರೀತಿಲಿ ಪ್ರಾಮಾಣಿಕತೆ ಇದೆ. ಸರಿಯಾಗಿ ಸಿಗಾಕೊಂಡೆ ಕಣ ಬಾಲರಾಜ. ಇವಾಗ ಹೊಡಿಯೋ ನನ್ನ ಮಗನೇ. ಲೇ, ಈಗ್ಲೇ ನನ್ಗೇನು ಅರ್ಥ ಆಗ್ತಿಲ್ಲ, ತಲೆ ಕೆಟ್ಟ ಹಾಳಾಗೋಗಿದೆ. ಸ್ವಲ್ಪ ಸರಿರೋ. ಹಂಗೆಂಗ್ ಬಿಟ್ಬಿಡಕ್ಕಾಗುತ್ತೋ? ಇವತ್ ನಿನ್ ಜೀ ಮುರಿಬೇಕು. ಇವಾಗ ಏನು, ನೀವೆಲ್ಲರೂ ನನಗೆ ಹೊಡಿಬೇಕು ಅಷ್ಟೇ ತಾನೆ? ಬಾರ ಹೊಡಿಯೋ, 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 ಹೊಡಿ. ಈಗ ಸಾಕ? ಹ್ಯಾಪಿ? ಏನು ಹೆದರ್ಕೋತಿದ್ಯಾ? ಇದೇನೋ ನಿನ್ ಹೀರೋಯಿಸಮ್? ಇವನ ಸೀಮೆ ಈರನು ನಮ್ಮನ್ನ ನೋಡಿ ಹುಚ್ಚ ಹೊಯ್ಕೊಂಡು ಹೋಗ್ತಿದ್ದಾರೆ. ಇವನು ಅಷ್ಟು ಗಂಟೇನು ಏನ ಹಂಗಂತ್ಯಾ? ಒಳ್ಳೆ ಹುಡ್ಗಿ ಅವಳೆ ಕಣ ಅವನ್ಗೆ. ನಮ್ ಹುಡುಗಿ ಸಾವಸಕ್ ಬರ್ಬೇಡ ಹೇಳ್ತಿದೀನಿ. ಹೌದಾ? ಹಂಗಂದ್ರೆ ನೀನ್ ಹುಡುಗಿನ ನಮ್ ಹುಡುಗಿ ಬಗ್ಗೆ ಮಾತಾಡ್ತೀಯ? ನನ್ನ ಹುಡುಗಿ ಬಗ್ಗೆ ಮಾತಾಡ್ತೀಯ? ನಮ್ಮ ಹುಡುಗಿ ಬಗ್ಗೆ ಮಾತಾಡ್ತೀಯ? ಸಾಯಿಸ್ತೀನಿ ನನ್ನ ಮಗನ. ನಮ್ಮ ಹುಡುಗಿ ಬಗ್ಗೆ ಮಾತಾಡಿದ್ರೆ ಸಾಯಿಸ್ತೀನಿ ನನ್ನ ಮಕ್ಕಳು, ಸಾಯಿಸ್ತೀನಿ. ನನ್ನ ಬಿಡಲ್ಲ ಕಣು, ಬಿಡ. ನಮ್ಮ ಹುಡುಗಿ ಬಗ್ಗೆ ಮಾತಾಡ್ತೀನಿ, ನಮ್ಮ ಹುಡುಗಿ ಬಗ್ಗೆ ಮಾತಾಡ್ತೀರ? ನಿಮ್ಮ ಅಜ್ಜಿ ನನಗೆ ಹೊಡಿತೀಯನ? ನನಗೆ ಹೊಡಿತೀಯ? ನನಗೆ ಹೊಡಿತೀಯ? ಮಾಡ್ತೀನಿ. ಕಾಲರ್ ಹಿಡ್ಕೋತೀಯ, ಕಾಲರ್ ಹಿಡ್ಕೋತೀಯ, ಕಾಲರ್ ಹಿಡ್ಕೋತೀಯ, ಕಾಲರ್ ಹಿಡ್ಕೋತೀಯ. ಬರ 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 ಬರ, ನೀನ್ ಹಚ್ಚಿ ಬರ. ನಿಂತ್ಕೊಳ್ಳಲ್ಲ, ನಿಂತ್ಕೊಳ್ಳೋ. ನಿನ್ನ ಅಜ್ಜಿ ಸಾಯಿಸ್ತೇನ ಅವನ್ನ? ಎಲೆಕ್ಷನ್ ಅಲ್ಲಿ ಸೋತದವಳು ಸಾಯ್ತೀನಿ ಅಂತ ಹೇಳ್ತಿದ್ದ ಕಣೋ. ಮಧ್ಯದಲ್ಲಿ ನಿಮ್ ಪಂಚಾಯ್ತಿ ಏನ್ರೋ? ಇಲ್ಲಿ ಬಾರೋ, ಹೊಡಿಯಲ್ಲ ಬಾರಲ್ಲ. ಬರಲ್ಲ. ಬರ್ದೇ ಹೋದ್ರೆ ಹೊಡಿತೀನಿ ನನ್ ಮನೆ, ಬಾರೋ. ಪ್ರೀತಿ ಮಾಡಿದ್ರೆ ಸಾಯ್ತಾರೇನೋ? ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಸತ್ತೋಗ್ತಾರ ಕಣೋ. ಹಾಗಂತ ನ್ಯೂಸ್ ಚಾನಲ್ ನೋಡಲ್ವಾ ನಾವು? ನಾನ್ ಸೋತದ್ರೆ ನಾನು ನಿನಗೆ ಫೋನ್ ಮಾಡ್ತೀನೋ, ಬಂದು ನನ್ನನ್ನು ಸಾಯಿಸ್ಬಿಡೋ. ಹಾಗೆ ನೀನು ಸ್ಯಾಟಿಸ್ಫ್ಯಾಕ್ಷನ್, ನಾನು ಸ್ಯಾಟಿಸ್ಫ್ಯಾಕ್ಷನ್. ಓಕೆನಾ? ಸಾರಿ ಕಣೋ. ಅವನ್ ಪ್ರೀತಿಲಿ ಪ್ರಾಮಾಣಿಕತೆ ಇದೆ. ಈಗ ಹೇಳು, ಅವನ್ ಸೋತ್ ಹೋದ್ರೆ ನಾನ್ ಸಾಯೋದ್ ಕರೆಕ್ಟೇ ಅಲ್ವಾ? ಪ್ರೀತಿ ಮಾಡಿದ್ರೆ ಸಾಯ್ತಾರೇನೋ? ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಸತ್ತೋಗ್ತಾರ ಕಣೋ.
ಇವಾಗ ಏನಾಯ್ತು ಅಂತ ಮುಖ ಹಿಂಗಿಟ್ಕೊಂಡಿದ್ಯೋ ಹಾ? ಇಲ್ ನೋಡು, ಈ ಜನಗಳಿಗೆ ನಿನ್ ನೋವೇನು ಅಂತ ಅರ್ಥ ಆಗದೆ ಇರ್ಬೋದು, ಆದ್ರೆ ಆ ಭಗವಂತಗೆ ನಿನ್ ನೋವೇನು ಅಂತ ಗೊತ್ತು ಕಣೋ. ಈಗ ಶ್ರೀರಾಮನೇ ಎಲ್ಲಾನು ನೋಡ್ಕೊಂತಾನೆ, ಖಂಡಿತ ನೋಡ್ತಾನೆ. ಏನ್ರೋ ಎಲ್ರು ಒಟ್ಟಿಗೆ ಹಿಂಗಿಳಿತಾ ಇದೀರಾ? ನಮ್ಮೂರ್ಗೆ ಫಸ್ಟ್ ಟೈಮ್ ಎಲೆಕ್ಷನ್ ಅಲ್ವೇನೋ, ಅಪ್ಪ ಅಮ್ಮ ಹೇಳೋರು ಅಂತ ಓಟ್ ಹಾಕಕ್ ಬಂದಿದ್ದೀವಿ. ಅಲ್ಲ ಕಣೋ, ಪಟೇಲ್ ಅಮ್ಮ ನಿಂಗ್ ಊರಲ್ಲಿರೋ ಓಟ್ಗಳು ಸಾಕಾಗಲ್ವಾ? ನಾವು ಪಟೇಲ್ ಹಬ್ಬನ ಗೆಲ್ಸೋದಕ್ ಬಂದಿಲ್ಲ. ಹಾಗಂತ ಬಾಲರಾಜುನು ಕೆಲ್ಸೋದಕ್ಕೆ ಬಂದಿಲ್ವೋ? ನಿನ್ ಪ್ರೀತಿನ ಗೆಲ್ಸಕ್ಕೆ ವಾನರ ಸೇನೆ ಬಂದಿದೆ ಕಣೋ. ನಿಮ್ ಮನೆ ಕಷ್ಟನ ನಾವು ಕೂಡ ನೋಡಿದ್ವಿ ಕಣೋ. ಏ ಬಾಲರಾಜು, ನಿನ್ ಪ್ರೀತಿನ ಗೆಲ್ಸಕ್ಕೆ ವಾನರ ಸೇನೆ ಬಂದಿದೆ ಕಣೋ. ಅದ್ಮೇಲೆ ನಮ್ಮನ್ನ ಮರೆಬೇಡ ಕಣ. ವೋಟಿಂಗ್ ಪ್ರಕ್ರಿಯೆ ಮುಗ್ದಿದೆ. ಈಗ ಕೌಂಟಿಂಗ್ ಹೇಳುವಂತ ಸಮಯ. ಈಗ ಫಲಿತಾಂಶ ನಿಮ್ಮ ಎದುರಿಗೆ ಬರುತ್ತೆ. ದಯಮಾಡಿ ಎಲ್ಲ ಕೋಪರೇಟ್ ಮಾಡಿ. ಮೊದಲನೇ ರೌಂಡ್ ಅಲ್ಲಿ ಪಟೇಲ್ ಅಮ್ಮ ಲೀಡ್ ಅಲ್ಲೇ ಇದ್ದಾರೆ. ಎರಡನೇ ರೌಂಡ್ ಅಲ್ಲಿ ಬಹುಮತದಿಂದ ಪಟೇಲ್ ಅಮ್ಮ ಮುಂಚೂಣಿಯಲ್ಲಿದ್ದಾರೆ. ಅಷ್ಟೇ, ನಾವಂತೂ ಗೆದ್ದೇ ಗೆಲ್ತೀವಿ. ಮೂರನೇ ರೌಂಡ್ ಮುಗಿತಿದ್ದ ಹಾಗೆ ಚೇರ್ ಗುರುತು, ಬೂಟ್ ಕಟ್ ಗುರುತು ಸಮಾನವಾದ ಓಟಲ್ಲೇ ಇದ್ದಾರೆ. ಕೊನೆ ರೌಂಡ್ ಮುಗಿತಿದ್ದ ಹಾಗೆ 65 ಓಟಿನ ಮೆಜಾರಿಟಿಯಿಂದ ಪಟೇಲ್ ಅಮ್ಮನ ವಿರುದ್ಧ ಬಾಲರಾಜು ಗೆದ್ದಿದ್ದಾರೆ.